ನಮಸ್ತೆ ನನ್ನ ಪ್ರೀತಿಯ ಮಿಥುನ ರಾಶಿ ವೀಕ್ಷಕರೇ, ಈ ದಿನವು ಮಿಥುನ ರಾಶಿಯವರಿಗೆ ಜೀವನವು ನಿಧಾನವಾಗಿ ತೆರೆದುಕೊಳ್ಳುವ ಪುಸ್ತಕದಂತೆ. ಪ್ರತಿ ಕ್ಷಣವೂ ಹೊಸ ಪುಟ, ಹೊಸ ಅರ್ಥ, ಹೊಸ ಸಂದೇಶವನ್ನು ಹೊತ್ತುಕೊಂಡು ಬರುತ್ತದೆ. ಬೆಳಗಿನ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಬಿಗಿಯಾದ ತಂತಿಯಂತೆ ಕಾಣಬಹುದು. ಮಾತನಾಡಬೇಕೆನ್ನುವ ಆಸೆ ಇದ್ದರೂ ಏನೋ ಹೇಳಬೇಕು ಎಂಬ ಗೊಂದಲ ಇರುತ್ತದೆ. ಆದರೆ ಸೂರ್ಯ ಮಧ್ಯಾಕಾಶ ತಲುಪುವಷ್ಟರಲ್ಲಿ ನಿಮ್ಮ ಒಳಗಿನ ಸ್ಪಷ್ಟತೆ ತಾನಾಗಿಯೇ ರೂಪುಗೊಳ್ಳುತ್ತದೆ. ಆಂತರಿಕ ಚಲನೆ. ಇಂದು ನೀವು ನಿಮ್ಮನ್ನು ನೀವು ಹೊಸ ಕಣ್ಣಿನಿಂದ ನೋಡುವ ದಿನ ಶುರುವಾಗಿದೆ. ಇದುವರೆಗೂ ನಾನು ಹೀಗೆಯೇ ಅಂದುಕೊಂಡಿದ್ದು ಹಲವು ವಿಚಾರಗಳು ಇಂದು ಮುರಿದು ಬೀಳುತ್ತವೆ. ನಿಮ್ಮೊಳಗಿನ ಧ್ವನಿ ಹೆಚ್ಚು ಸ್ಪಷ್ಟವಾಗಿ ಕೇಳಿಸಿಕೊಳ್ಳುತ್ತದೆ. ಇತರರ ಅಭಿಪ್ರಾಯಕ್ಕೆ ಅತಿಯಾದ ತೂಕ ಕೊಟ್ಟಿದ್ದರೆ ಅದರಿಂದ ನಿಧಾನವಾಗಿ ಹೊರಬರುವ ಮನಸ್ಥಿತಿ ಮೂಡುತ್ತದೆ. ಇದು ನಿಮ್ಮ ಸ್ವತಂತ್ರ ಚಿಂತನೆಗೆ ಬಾಗಿಲು ತೆಗೆಯುವ ದಿನ. ಕಾರ್ಯಕ್ಷೇತ್ರ ಮತ್ತು ಬುದ್ಧಿಚಾತುರ್ಯದ ವಿಷಯದಲ್ಲಿ ಕೆಲಸ, ವಿದ್ಯಾಭ್ಯಾಸ ಅಥವಾ ದೈನಂದಿನ ಹೊಣೆಗಾರಿಕೆಗಳಲ್ಲಿ ಇಂದು ನೀವು ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತೀರಿ. ಸಾಮಾನ್ಯವಾಗಿ ಮಾಡುವ ಕಾರ್ಯದಲ್ಲೂ ನಿಮ್ಮದೇ ಆದ ಹೊಸ ವಿಧಾನ ಪ್ರಯೋಗಿಸುವ ಸಾಧ್ಯತೆ ಹೆಚ್ಚು ಇದೆ. ನಿಮ್ಮ ಯೋಚನೆಗಳನ್ನು ತಕ್ಷಣ ಎಲ್ಲರ ಮುಂದೆ ಇಡಬೇಕೆಂಬ ಅಗತ್ಯ ಏನಿಲ್ಲ. ಆದರೆ ಸೂಕ್ತ ಸಮಯದಲ್ಲಿ ಹೇಳಿದ ಮಾತು ದೊಡ್ಡ ಪ್ರಭಾವ ಬೀರುತ್ತದೆ. ಇದು ನಿಮ್ಮ ಬುದ್ಧಿಶಕ್ತಿ, ಗಮನ ಎರಡೂ ಕೂಡ ಸೆಳೆಯುತ್ತದೆ. ಆದರೆ ಅಹಂಕಾರ ಬೆಳೆಸಿಕೊಳ್ಳಬೇಡಿ. ಹಣಕಾಸು ಮತ್ತು ನಿರ್ಧಾರಗಳು. ನೀವು ಹಣಕಾಸಿನ ವಿಷಯದಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕೆಂಬ ಈ ವಿಷಯ. ಹಣದ ವಿಷಯದಲ್ಲಿ ಇಂದು ಆತುರವು ಶತ್ರುವಾಗಬಹುದು. ಏನೆಂದರೆ ಖರೀದಿ ಅಥವಾ ಹಣಕಾಸಿನ ಒಪ್ಪಂದ ಮಾಡುವ ಮುನ್ನ 3-4 ಬಾರಿ ಉತ್ತಮವಾಗಿ ಮತ್ತು ಸರಿಯಾಗಿ ಯೋಚನೆ ಮಾಡಿ. ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಸಣ್ಣ ಮೊತ್ತವನ್ನು ಉಳಿಸುವ ನಿರ್ಧಾರವು ಭವಿಷ್ಯದಲ್ಲಿ ದೊಡ್ಡ ನೆಮ್ಮದಿಗೆ ಕಾರಣವಾಗಬಹುದು. ಇದು ನಿಮ್ಮ ಹಣದ ಮೇಲಿನ ದೃಷ್ಟಿಕೋನ ಬದಲಾಗುತ್ತದೆ. ಇರುವುದನ್ನು ಹೇಗೆ ಉಳಿಸಿಕೊಳ್ಳುವುದು ಎಂಬ ಚಿಂತನೆ ನಿಮ್ಮೊಳಗೆ ಬಲವಾಗಿ ಕಾಡುತ್ತದೆ. ಸಂಬಂಧಗಳು ಮತ್ತು ಅಂತರಾಳ. ಸಂಬಂಧಗಳಲ್ಲಿ ಇಂದು ಮೌನವೇ ದೊಡ್ಡ ಸಂತೋಷವಾಗಿರುತ್ತದೆ. ಅನಗತ್ಯ ವಿವರಣೆ ನೀಡುವುದಕ್ಕಿಂತ ಸರಿಯಾದ ಮಿತಿಯನ್ನು ಕಾಯ್ದುಕೊಳ್ಳುವುದು ಒಳ್ಳೆಯದು. ಕುಟುಂಬದಲ್ಲಿ ನಿಮ್ಮ ನಡೆಗೆ ಗೌರವ ಇನ್ನೂ ಹೆಚ್ಚಾಗುತ್ತದೆ. ಸ್ನೇಹ ವಲಯದಲ್ಲಿ ನಿಮ್ಮ ಮಾತುಗಳಿಗೆ ಅರ್ಥ ಸಿಗುವ ದಿನ ಬಂದಿದೆ. ಇದು ಹಳೆಯ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಮುಂದಿನ ಹೆಜ್ಜೆಗಳ ಬಗ್ಗೆ ಸ್ಪಷ್ಟತೆ ಮೂಡುತ್ತದೆ. ದೇಹ ಮತ್ತು ಮನಸ್ಸಿನ ವಿಷಯ. ದೇಹ ಇಂದು ನಿಮ್ಮ ಭಾವನೆಗಳಿಗೆ ಪ್ರತ್ಯೇಕಿಸುವ ಸಾಧ್ಯತೆ ಇದೆ. ಅತಿಯಾದ ಒತ್ತಡ, ನಿದ್ರೆಯ ಕೊರತೆ ಅಥವಾ ನಿರಂತರ ಚಿಂತನೆ ಮಾಡುವುದರಿಂದ ನಿಮಗೆ ಬಹಳಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಇನ್ನೂ ಕಾಡಬಹುದು. ಸ್ವಲ್ಪ ಸಮಯ ನಿಮ್ಮೊಂದಿಗೆ ಕಳೆಯುವುದು, ಪ್ರಕೃತಿಯೊಂದಿಗೆ ಸಂಪರ್ಕ ಅಥವಾ ಮೌನದ ಕ್ಷಣಗಳು ನಿಮ್ಮ ಶಕ್ತಿಯನ್ನು ಮರುಸ್ಥಾಪಿಸುತ್ತವೆ. ಇದು ನಿಮ್ಮ ದೇಹವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ದಿನದ ಗುಪ್ತ ಸೂಚನೆ. ಇಂದು ಸಿಗುವ ಸಣ್ಣ ಅನುಭವ ದೊಡ್ಡ ಪಾಠವನ್ನು ಒಳಗೊಂಡಿರುತ್ತದೆ. ಯಾವುದೋ ತಪ್ಪು ಮಾಡಬೇಡಿ. ನೀವು ಕೇಳುವ ಒಂದು ವಾಕ್ಯ, ನೋಡುವ ಒಂದು ದೃಶ್ಯ ಅಥವಾ ನಿಮ್ಮ ಮನಸ್ಸಿಗೆ ಬರುವ ಒಂದು ಆಲೋಚನೆ, ಇವುಗಳಲ್ಲಿ ಯಾವುದಾದರೂ ಮುಂದಿನ ದಿನಗಳಲ್ಲಿ ದಿಕ್ಕು ನಿಮಗೆ ತೆರೆದುಕೊಳ್ಳುತ್ತದೆ. ದಿನದ ಸಾರ ಹೇಗಿದೆ ಅಂತ ಹೇಳುವುದಾದರೆ, ಡಿಸೆಂಬರ್ 18 ಮಿಥುನ ರಾಶಿಯವರಿಗೆ ಹೊರಗಿನ ಬದಲಾವಣೆಗಿಂತ ಒಳಗಿನ ಪರಿವರ್ತನೆಗೆ ಆದ್ಯತೆ ಕೊಡುವ ದಿನ ಬಂದಿದೆ. ಪರಿಸ್ಥಿತಿಗಳು ಅದೇ ಆಗಿದ್ದರೂ ಅವನನ್ನು ನೋಡುವ ನಿಮ್ಮ ದೃಷ್ಟಿ ಸಂಪೂರ್ಣವಾಗಿ ಹೊಸದಾಗಿಸುತ್ತದೆ. ಇದೇ ಇಂದು ಸಿಗುವ ನಿಜವಾದ ಲಾಭ.